ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಏಪ್ರಿಲ್ 2024 ಕುಂಭ ರಾಶಿ ಭವಿಷ್ಯ ಮಾಸಿಕ ಜಾತಕ 2024 ಪ್ರಕಾರ ಕುಂಭ ರಾಶಿಯವರಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ. ನಿಮ್ಮ ಜೀವನದ ಹಲವಾರು ಅಂಶಗಳಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಹೊಂದಿರುತ್ತೀರಿ. ವೃತ್ತಿಜೀವನದ ವಿಷಯದಲ್ಲಿ ಈ ತಿಂಗಳು ಮಧ್ಯಮವಾಗಿರುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ಕಾರಣವಿಲ್ಲದೆ ನೀವು ವ್ಯಕ್ತಿಗಳೊಂದಿಗೆ ವಾದಿಸಬಹುದು ಮತ್ತು ನಂತರ ವಿಷಾದಿಸಬಹುದು, ಆದರೆ ಅದು ತುಂಬಾ ತಡವಾಗಿರಬಹುದು, ಆದ್ದರಿಂದ ನೀವು ತೀವ್ರ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಉನ್ನತ ಅಧಿಕಾರಿಗಳು ನೀವು ಪೂರ್ಣಗೊಳಿಸಬೇಕಾದ ಹೆಚ್ಚುವರಿ ಕಾರ್ಯಗಳನ್ನು ನಿಮಗೆ ನಿಯೋಜಿಸುತ್ತಾರೆ. ನೀವು ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸ ಮಾಡುತ್ತೀರಿ ಮತ್ತು ನಿಮ್ಮ ಸ್ಥಾನವನ್ನು ಭದ್ರಪಡಿಸುತ್ತೀರಿ. ಉದ್ಯಮಿಗಳು ಸಹ ಗಮನ ಹರಿಸಬೇಕು. ಶನಿ ಮತ್ತು ಮಂಗಳನ ಸಂಯೋಜಿತ ಶಕ್ತಿಯು ತಿಂಗಳ ಪ್ರಾರಂಭದಲ್ಲಿ 7ನೇ ಮನೆಯಲ್ಲಿ ಉಳಿಯುತ್ತದೆ, ಆದರೆ ರಾಹು ಮತ್ತು ಸೂರ್ಯನು 2ನೇ ಮನೆಯಲ್ಲಿ ಗ್ರಹಣ ದೋಷಗಳನ್ನು ಉಂಟುಮಾಡುತ್ತಾರೆ, ಅಲ್ಲಿ ಶುಕ್ರ ಕೂಡ ಇರುತ್ತದೆ. ಈ ಎರಡೂ ಗ್ರಹಗಳ ಪರಿಸ್ಥಿತಿಗಳು ವ್ಯವಹಾರದಲ್ಲಿ ತೊಂದರೆ ಉಂಟುಮಾಡಬಹುದು. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ತಿಂಗಳು ಬಹಳಷ್ಟು ಶ್ರಮದಿಂದ ತುಂಬಿರುತ್ತದೆ. 4ನೇ ಮನೆಯ ಮೇಲೆ ಮಂಗಳ ಪ್ರಭಾವ ಬೀರುತ್ತದೆ, ಆದರೆ 5ನೇ ಮನೆಯ ಅಧಿಪತಿ ಬುಧನು ತಿಂಗಳ ಆರಂಭದಲ್ಲಿ 3ನೇ ಮನೆಯಲ್ಲಿರುತ್ತಾನೆ. ನಿಮ್ಮ ಸುತ್ತಲಿನ ಚಟುವಟಿಕೆಗಳು ನಿಮ್ಮ ಅಧ್ಯಯನದ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಇದು ತೋರಿಸುತ್ತದೆ, ಆದರೆ ಬುಧದ ಅನುಗ್ರಹದಿಂದ ನೀವು ಎಚ್ಚರಿಕೆಯಿಂದ ಅಧ್ಯಯನ ಮಾಡುತ್ತೀರಿ ಮತ್ತು ನಿಮ್ಮ ಸ್ನೇಹಿತರು ಸಹ ಸಹಾಯ ಮಾಡುತ್ತಾರೆ. ಈ ತಿಂಗಳು ಕೌಟುಂಬಿಕ ನಾಟಕದಿಂದ ತುಂಬಿರುತ್ತದೆ. ಕೆಲವು ಗ್ರಹಗಳ ಸಂರಚನೆಗಳ ಪರಿಣಾಮವಾಗಿ ಕುಟುಂಬ ಜೀವನದಲ್ಲಿ ಉದ್ವಿಗ್ನತೆ ಮತ್ತು ಘರ್ಷಣೆಗಳು ಸಂಭವಿಸಬಹುದು. ನಿಮ್ಮ ವರ್ತನೆಯು ಕಾರಣವಾಗಿರಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲವನ್ನೂ ನಿಮ್ಮ ಪ್ರಿಯತಮೆಯ ಮುಂದೆ ಇಡುತ್ತೀರಿ. ಅವಳು ನಿಮ್ಮ ಸರಳತೆಯನ್ನು ಮೆಚ್ಚುತ್ತಾರೆ. ನೀವು ವಿವಾಹಿತರಾಗಿದ್ದರೆ ಈ ತಿಂಗಳು ನಿಮಗೆ ತುಂಬಾ ಕಷ್ಟಕರವಾಗಿರುತ್ತದೆ. ಶನಿ ಮತ್ತು ಮಂಗಳನ ಸಂಯೋಜಿತ ಪರಿಣಾಮವು ಮೊದಲ ಮನೆಯಿಂದ ನಿಮ್ಮ 7ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಎದುರಾಳಿ ಪಾತ್ರದ ಈ ಗ್ರಹಗಳ ಪರಿಣಾಮವಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸಮಸ್ಯೆಗಳು ಉಂಟಾಗಬಹುದು. ಈ ತಿಂಗಳು ನಿಮ್ಮ ವೆಚ್ಚಗಳು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರುತ್ತವೆ ಎಂದು ನೀವು ಗಮನಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಕಷ್ಟವಾಗಿರುತ್ತದೆ. ಯಾವುದೇ ರೀತಿಯ ಗುದದ ಕಾಯಿಲೆ ಅಥವಾ ರಕ್ತದಿಂದ ಹರಡುವ ರೋಗ, ರಕ್ತ ಶುದ್ಧೀಕರಣ, ಅಸಹಜ ರಕ್ತದೊತ್ತಡ, ತಲೆನೋವು ಮತ್ತು ಜ್ವರದಂತಹ ತೊಂದರೆಗಳು ಈ ತಿಂಗಳು ನಿಮ್ಮನ್ನು ಕಾಡಬಹುದು. ಪರಿಹಾರ: ಮಹಾರಾಜ ದಶರಥನ ಶ್ರೀ ನೀಲ ಶನಿ ಸ್ತೋತ್ರವನ್ನು ಪಠಿಸಬೇಕು.